ವಫ್ ಕಿಚ್ಚಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರು ಕುದಿತಾ ಇದ್ದಾರೆ. ಕಾಂಗ್ರೆಸ್ಸಿಗರೇ ಆಮಿಷ ಒಡ್ಡಿದ್ರು ಎಂದು ಅನ್ವರ್ ಬಾಂಬ್ ಮಾಣಿಪಾಡಿ ಹೇಳಿದ್ದು ವಿಡಿಯೋ ರೆಕಾರ್ಡ್ನಲ್ಲಿದೆ ಅಂತ ಸಿಎಂ ತಿರುಗೇಟು. ಈ ಸುದ್ದಿಗಳನ್ನು ನೋಡೋಣ ವಕ್ಫ್ ವಾರ್ ನ್ಯೂಸ್ ಟಾಪ್ 9 ನಲ್ಲಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಸಿಎಂ ಸಿದ್ದರಾಮಯ್ಯ 150 ಕೋಟಿ ರೂಪಾಯಿಯ ಬಾಂಬ್ ಸಿಡಿಸಿದ್ದಾರೆ. ವಕ್ಫ್ ಆಸ್ತಿ ಕಬಳಿಕೆಯ ಬಗ್ಗೆ ಮೌನವಾಗಿರುವ ಅನ್ವರ್ ಮಾಣಿಪಾಡಿಯವರಿಗೆ ವಿಜಯೇಂದ್ರ 150 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು. ಅನ್ವರ್ ಮಾಣಿಪಾಡಿಯವರೇ ಪ್ರಧಾನಿಗೆ ಪತ್ರ ಬರೆದಿರೋದು ಬಯಲಾಗಿದ್ದು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿ ಸಿಎಂ ಟ್ವೀಟ್ ಮಾಡಿದ್ರು. ಈ ಆರೋಪಕ್ಕೆ ಟ್ವೀಟ್ ಮೂಲಕವೇ ಬಿವೈ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರೇ ಆಮಿಷ ಒಡ್ಡಿದ್ರು ಅಂತ ಬಾಂಬ್ ಸಿಡಿಸಿದ್ದಾರೆ. ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪಾಡಿ ಬಾಂಬ್ ಸಿಡಿಸಿದ್ದಾರೆ. ಮಾಣಿಪಾಡಿಯವರೇ ಪ್ರಧಾನಿಗೆ ಪತ್ರ ಬರೆದಿದ್ರು ಅನ್ನೋದು ಸಿಎಂ ಆರೋಪಕ್ಕೆ ಮಾಣಿಪಾಡಿ ತಿರುಗೇಟನ್ನ ನೀಡಿದ್ದಾರೆ. ವರದಿ ಜಾರಿಯಾದ್ರೆ ಕಾಂಗ್ರೆಸ್ ನಿರ್ನಾಮವಾಗುತ್ತೆ ಅಂತ ಗುಡುಗಿದ್ದಾರೆ. ಈ ಒಂದು ವರದಿ ಹೊರಗೆ ಬಿದ್ದ ತಕ್ಷಣ ಅವರಲ್ಲಿ ಯಾರೂ ಉಳಿಯುವುದಿಲ್ಲ, ಆ ಪಕ್ಷ ನಿರ್ನಾಮವಾಗುವ ಚಾನ್ಸ್ ಇದೆ. ಆರೋಪ ತಳ್ಳಿ ಹಾಕಿದ ಮಾಣಿಪಾಡಿಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ತಿರುಗೇಟು ನೀಡಿದ್ದಾರೆ. ಮಾಣಿಪಾಡಿ ಹೇಳಿದ್ದು ವಿಡಿಯೋ ರೆಕಾರ್ಡ್ನಲ್ಲಿ ಇದೆ ಅಂತ ಸಿಎಂ ಹೇಳಿದ್ರೆ ಮಾಣಿಪಾಡಿ ಮಾತು ಬದಲಿಸಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಯಾವ ರೀತಿ ನಾವು ಅದು ತಗೋಬೇಕನ್ನೋದು ಗೊತ್ತಾಗೋದಿಲ್ಲ. ಅನ್ವರ್ ಮಾಣಿಪಾಡಿ ವಿಡಿಯೋ ಹೇಳಿಕೆ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗದಗದಲ್ಲಿ ಮಾತನಾಡಿದ ಅವರು, ಇದನ್ನ ನಾವು ಹೇಳಿದ್ದಲ್ಲ, ಅನ್ವರ್ ಮಾಣಿಪಾಡಿ ವಿಡಿಯೋ ಬಗ್ಗೆ ಚರ್ಚೆ ಆಗ್ಲಿ ಅಂತ ಹೇಳಿದ್ದಾರೆ. ನೀವು ಫಸ್ಟ್ ಒಂದು ಡಿಬೇಟ್ ಮಾಡಿ, ವಾಯ್ಸ್ ಅವ್ರದ ಇಲ್ವಾ, ಹೇಳಿಕೆ ಅವ್ರದ ಇಲ್ವಾ ಅಂತ ಫಸ್ಟ್ ನೀವು ಚರ್ಚೆ ಮಾಡಿ. ಕಾಂಗ್ರೆಸ್ ನಾಯಕರು ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿರುಗೇಟನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾನ್ಯಾಕೆ ಆಫರ್ ಮಾಡ್ಲಿ, ಅದೇನ್ ಮಾಡ್ತಾರೋ ಮಾಡ್ಲಿ, ನಾವು ತೊಡೆ ತಟ್ಟಲು ರೆಡಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೇನಾರ ಅರ್ಥ ಇದೆಯಾ? ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಕೊಟ್ಟಂತ ವರದಿನ ಕಾಂಗ್ರೆಸ್ ಮುಖಂಡರನ್ನ ಕಾಪಾಡಿ ಅಂತೇಳಿ ನಾನ್ಯಾಕೆ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು? ನಾನ್ಯಾಕೆ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಅವ್ರನ್ನ ಕಾಪಾಡಿ ಅಂತ ನಾನ್ಯಾಕೆ ಕೇಳಬೇಕು? ನನಗೇನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಇವ್ರು ಏನೋ ಕಪೋಲ ಕಲ್ಪಿತ ಕಥೆಗಳನ್ನು ಸೃಷ್ಟಿ ಮಾಡಿಕೊಂಡು ವಿರೋಧ ಪಕ್ಷದವ್ರನ್ನ ವಿಜಯೇಂದ್ರನ ಹೆಣಿಬೋದು ಅಂತಕ್ಕಂಥ ಭ್ರಮೆನಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವು ಕೂಡ ಅವ್ರ ಸವಾಲಿಗೆ ತೊಡೆ ತಟ್ಟಕ್ಕೆ ತಯಾರಿದ್ದೇವೆ. ಅವರ ಪ್ರಶ್ನೆಗಳ ಉತ್ತರವನ್ನು ಕೂಡ ನಾವು ಕೊಡ್ತೇವೆ. ಕಾಂಗ್ರೆಸ್ ನಾಯಕರು ಅನಾಚಾರ ಮುಚ್ಚಿಕೊಳ್ಳುವ ಯತ್ನ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ವಿಜಯೇಂದ್ರ ಬಗ್ಗೆ ಅನ್ವರ್ ಮಾಣಿಪಾಡಿ ಮಾತನಾಡಿಲ್ಲ, ಸಿಎಂ ಸಿದ್ದರಾಮಯ್ಯ ಸುಮ್ಮನೆ ಆರೋಪವನ್ನ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಆ ಪತ್ರ ಇಲ್ಲ, ಅನ್ವರ್ ಮಾಣಿಪಾಡಿ ಅವರ ಹೇಳಿಕೆ ಇಲ್ಲ, ಏನ್ ಬೇಕಾದ್ ಮಾತಾಡೋದು? ಅಂದ್ರೆ ಎಷ್ಟು ಬೇಜವಾಬ್ದಾರಿ ಇದ್ದಾರಂತ ಇದರಿಂದ ಅರ್ಥ ಆಗ್ತದ. ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ನಡೀತಿರುವಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ವಿಜಯೇಂದ್ರ ಕೋಟಿಗಟ್ಟಲೆ ಆಫರ್ ಮಾಡಿದ್ರು ಅಂತ ಮಾಣಿಪಾಡಿ ಹೇಳಿರುವ ವಿಡಿಯೋ ಬಹಿರಂಗಗೊಂಡಿದೆ. Vijayendra has offered me crores of rupees to pull back this case. So many people have offered me money. ಒಬ್ರು ಫೋನ್ ಮಾಡಿ ಹೇಳಿದ್ರು, ಅನ್ವರ್ ಮಾಣಿಪಾಡಿ ಸ್ವಲ್ಪ ಸ್ಲೋ ಹೋಗಿ, ನಿಮ್ಮವರೇ ನಿಮ್ಮನ್ನ ತೆಗೀಲಿಕ್ಕೆ ಇದ್ದಾರೆ ಹೇಳಿದ್ದಾರೆ ಒಬ್ರು. ಅಷ್ಟು ನೋವಾಗಿದೆ ಸರ್ ನಮಗೆ, ಅದಕ್ಕೆ ನಾನು ಈ ತೀರ್ಮಾನವನ್ನ ಮಾಡಿದೆ. ನಾನು ಸುಳ್ಳು ಹೇಳ್ತಿಲ್ಲ, ಹಿಂದೆ ಸರಿಯುವಂತೆ ವಿಜಯೇಂದ್ರ ಕೋಟಿಗಟ್ಟಲೆ ಆಫರ್ ಮಾಡಿದ್ರು, ತುಂಬಾ ಜನ ಆಫರ್ ಮಾಡಿದ್ರು, ಹಣ ಆಫರ್ ಮಾಡಿದ್ರ ಇಲ್ವಾ ಅಂತ ಅವರು ನಿರಾಕರಿಸ್ಲಿ, ಇದು ಎಲ್ಲರಿಗೂ ಗೊತ್ತು ಎಂದಿದ್ದಾರೆ. Whether they have offered me money or not, crores of rupees, they have offered me and everybody knows about it. ಮಾಣಿಪಾಡಿ ಮೋದಿಗೆ ಪತ್ರ ಬರೆದಿದ್ದಾರೆ ಅಂತ ಕೈ ನಾಯಕರು ಆರೋಪಿಸುತ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಅಕ್ರಮದ ಬಗ್ಗೆ ವರದಿ ಸಿದ್ಧವಾಗಿತ್ತು. ಮಾಣಿಪಾಡಿ ಅವರಿಗೆ ಯಾವ ಆಫರ್ ಮಾಡಿಲ್ಲ ಅಂತ ಆರೋಪವನ್ನ ಬಿಜೆಪಿ ತಿರಸ್ಕರಿಸಿದೆ. ಸರ್ಕಾರ ವಕ್ಫ್ ವಿಚಾರವಾಗಿ ಇವತ್ತು ಉತ್ತರ ನೀಡಲಿದ್ದು 150 ಕೋಟಿ ಆಫರ್ ಬಾಂಬ್ ಸಿಡಿಯೋದು ನಿಶ್ಚಿತವಾಗಿದೆ.